ನಮಸ್ತೆ ಕರ್ನಾಟಕ. ನನ್ನ ಹೆಸರು ಕೀರ್ತಿರಾಜ್ ಅಂತ. ಹೀಗೆ ಒಂದು ಫ್ಯಾಮಿಲಿ ಜೊತೆ ಡೇ ಔಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು, ನನ್ನ ಮಗಳು ಮತ್ತು ನಮ್ಮ ಅಪ್ಪ ಅಮ್ಮ, ನಮ್ಮ ವೈಫು ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನನ್ನ ಮಗಳ ಹೆಸರು ಧ್ವನಿ. ಫಸ್ಟ್ ಟೈಮ್ ನನ್ನ ಮಗಳ ಜೊತೆ KSRTC ಬಸ್ಸಲ್ಲಿ ಜರ್ನಿ ಮಾಡ್ತಾಯಿದ್ದೀನಿ. ಅವಳ ತುಂಟಾಟಗಳು ನೋಡಿಕೊಂಡು ಆ ಎಂಜಾಯ್ಮೆಂಟು ಹೇಗೆ ಹೋದ್ವಿ ಅಂತಲೇ ಗೊತ್ತಾಗಿಲ್ಲ. ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಊರಿಗೆ ಎಂಟ್ರಿ ಆಗಿದ ತಕ್ಷಣವೇ ಅಲ್ಲಿ ನನ್ನ ಮಗಳ ಜೊತೆ ಒಂದು ವೀಡಿಯೋ ಮಾಡಬೇಕು ಅನ್ನಿಸ್ತು. ಯಾಕಂದರೆ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ಅದಕ್ಕೋಸ್ಕರ ವೀಡಿಯೋಗಳು ಮಾಡಿಕೊಂಡು ಅವಳ ಜೊತೆ ಆಟ ಆಡಿಕೊಂಡು ಅವಳು ನನ್ನ ಮಗಳು ತುಂಬ ಎಂಜಾಯ್ ಮಾಡಿದ್ಲು. ಏನಕ್ಕಂದರೆ ಅವಳು ಫಸ್ಟ್ ಟೈಮ್ ಈ ಥರ ಊರಿಗೆ ಬಂದಿದ್ದು. ಅದಾದಮೇಲೆ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಅದಾದಮೇಲೆ ಮನೆಗೆ ಹೋದ್ವಿ. ಮನೆಗೆ ಹೋಗಿದ ತಕ್ಷಣ ಈ ಹಳ್ಳಿ ಸೈಡು ಮನೆಗಳಲ್ಲೆಲ್ಲ ಪಡ್ಸಾಲೆ ಅಂತ ಇರುತ್ತೆ, ನಮಗೂ ಗೊತ್ತಿರುತ್ತೆ. ಸೊ ಪಡ್ಸಾಲೆಯಲ್ಲಿ ನನ್ನ ಮಗಳು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡಿದ್ಲು. ಏನಕ್ಕಂದರೆ ಅವಳು ಊರ ಸೈಡೆಲ್ಲ ಇದೇ ಫಸ್ಟ್ ಟೈಮ್ ಹೋಗಿರೋದು ಅವಳು. ಇದೇ ಬಿಟ್ಟರೆ ಏನೆಲ್ಲ ಬೆಂಗಳೂರಲ್ಲಿ ಕೆಲಸ ಮನೆ ಇದೇ ಬ್ಯುಸಿಲಿದ್ವಿ. ನನ್ನ ಮಗಳನ್ನೆಲ್ಲೂ ಆಚೆನೇ ಕರ್ಕೊಂಡು ಹೋಗಿರಲಿಲ್ಲ. ಸೊ ಊರ ಸೈಡ್ ಹೋಗಿ ಬರೋಣ ಅಂತ ಇದೇ ಫಸ್ಟು ನಾವು ಕರ್ಕೊಂಡು ಹೋಗಿದ್ದು. ಅದಕ್ಕೆ ತುಂಬ ಹ್ಯಾಪಿಯಾಗಿದ್ದಾಳೆ ನನ್ನ ಮಗಳು. ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂತ. ಅಲ್ಲಿಂದ ಸೀದಾ ನಮ್ಮ ಚಿಕ್ಕಮ್ಮ ಮನೆಗೆ ಹೋದ್ವಿ. ಚಿಕ್ಕಮ್ಮ ಮನೆಯವರು ಅವಾಗ ತಾನೇ ಹೊಸ ಮನೆ ಕಟ್ತಾಯಿದ್ರು. ಅದಕ್ಕೋಸ್ಕರ ಇನ್ನು ಅರ್ಧಂಬರ್ಧ ಕಟ್ಟಿದ್ರು ಅದು ಮನೆ. ಅಲ್ಲೂ ಒಂದು ಸ್ವಲ್ಪ ಹೊತ್ತು ಆಟ ಆಡೋದ್ಲು ನನ್ನ ಮಗಳು. ನಮ್ಮ ಚಿಕ್ಕಮ್ಮನ ಮಾತಾಡಿಸಿರ್ಲಿಲ್ಲ. ಸೊ ಅವರು ಮಗಳನ್ನ ನೋಡಬೇಕು ಕರ್ಕೊಬಾ ಅಂತ ತುಂಬ ಆಸೆ ಪಡ್ತಾಯಿದ್ರು. ಅದಕ್ಕೋಸ್ಕರ ಕರ್ಕೊಂಡೋಗಿದ್ದೆ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ತುಂಬ ಎಂಜಾಯ್ ಮಾಡಿದ್ಲು. ಅದಾದಮೇಲೆ ಇಲ್ಲ ನಿಂತ್ಕೋತಾಳೆ. ಅದಾದಮೇಲೆ ಊರಿಂದ ನಮ್ಮ ಅಜ್ಜಿ ಬಂದಿದ್ರು ಅಂತ ಕರ್ಕೊಬರಕ್ಕೆ ಹೋಗ್ತಾಯಿದ್ದೆ. ಸೊ ಹೋಗ್ಬೇಕಾದ್ರೆ ಈ ಡ್ಯಾಮ್ ನೋಡಿದೆ. ಈ ಡ್ಯಾಮ್ ನಿಮ್ಗೇನಾದ್ರು ಗೊತ್ತಿದ್ದರೆ, ನೀವೇನಾದ್ರು ಇಲ್ಲಿಗೆ ಬಂದಿದ್ರೆ ಕಮೆಂಟಲ್ಲಿ ತಿಳಿಸಿ. ಫೋಟೋ ಶೂಟ್ಗಂತೂ ಮಸ್ತಾಗಿದೆ ಗುರು ಪ್ಲೇಸ್ ಇದು. ಅಲ್ಗೂರ್ ಹತ್ರ ಇರೋದು ಇಗ್ಲೂರು ಡ್ಯಾಮ್ ಇದು. ಸೊ ಈ ಸೈಡ್ ಬಂದಾಗ ನೀವು ವಿಸಿಟ್ ಮಾಡಿ. ಆ ಟೈಮ್ಗೆ ಅವಾಗ ತಾನೇ ಮಳೆ ಬಂದು ನಿಂತಿತ್ತು. ವೆದರ್ ಅಂತೂ ಸಖತ್ತಾಗಿತ್ತು. ಅದಕ್ಕೋಸ್ಕರ ನಿಮಗೂ ತೋರಿಸೋಣ ಅಂತ ಒಂದು ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ ಪ್ಲೇಸು. ಫೋಟೋ ಶೂಟ್ಗಂತೂ ಮಸ್ತ್ ಪ್ಲೇಸ್ ಇದು. ನೋಡಿ ಆ ಕಡೆ ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿ ನೀರು ತುಂಬಿಕೊಂಡಿದೆ. ಸೊ ಅದಾಯಿತು. ನೆಕ್ಸ್ಟು ನನ್ನ ಮಗಳ ಜೊತೆ, ನನ್ನ ವೈಫ್ ಜೊತೆ ಒಂದು ಸುಮ್ಮನೆ ಹಂಗೆ ಒಂದು ಜಾಗ ಗಾಡೀಲಿ ನನ್ನ ಮಗಳು ತುಂಬ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಆ ಕಡೆ ಈ ಕಡೆ ಫುಲ್ಲು ಗ್ರೀನರಿ. ಯಾವಾಗ ತಾನೇ ಮಳೆ ಬಂದು ನಿಂತಿತ್ತು. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ನನ್ನ ಮಗಳು. ಅವಳಿಗೇನೋ ಏನಕ್ಕಂದರೆ ಅವಳು ಈ ಥರ ಹಳ್ಳಿಲೆಲ್ಲ ಸುತ್ತಾಡೇ ಇಲ್ಲ ಯಾವಾಗಲೂ. ಇದೇ ಫಸ್ಟ್ ಟೈಮ್ ಅವಳು ಆ ಥರ ಹಳ್ಳಿಲಿ ಸುತ್ತಾಡ್ತಿರೋದು. ಅದಾದಮೇಲೆ ವಾಪಸ್ ಮನೆಗೆ ಬಂದ್ವಿ. ಅಷ್ಟೇ ಡೇ ಔಟ್ ಮುಗೀತು. ಬೆಂಗಳೂರಿಗೆ ರಿಟರ್ನ್ ಬಂದುಬಿಟ್ವಿ. ರಿಟರ್ನ್ ಬಂದಮೇಲೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂದ್ಬಿಟ್ಟು ಮೇಲ್ಗಡೆ ನಮ್ಮ ಅಕ್ಕನ ಮಗಳು ಮತ್ತು ನನ್ನ ಮಗಳು ನಮ್ಮ ವೈಫ್ ಜೊತೆ ಸ್ವಲ್ಪ ಅಲ್ಲೂ ತುಂಟಾಟ ಆಡಿಕೊಂಡು ಚೆನ್ನಾಗಿ ಆಟ ಆಡ್ಕೊಂಡಿದ್ಲು. ನನ್ನ ಮಗಳಿಗಂತೂ ಇನ್ನೂ ಅವಳ ಮೈಂಡೆಲ್ಲ ಊರ ಸೈಡಲ್ಲೇ ಜ್ಞಾನ ಇದೆ ಅವಳಿಗೆ. ಇನ್ನು ಏನಕ್ಕೆ ಬಂದ್ಬಿಟ್ವಿ ಬೆಂಗಳೂರಿಗೆ ಅಂತ ಸಪ್ಪಗಿದ್ದಾಳೆ. ಅವಳಿಗೆ ಇನ್ನೂ ಅಲ್ಲೇ ಇರಬೇಕಿತ್ತು ಅಂತ ಆಸೆ ಅಂತೆ ನನ್ನ ಮಗಳಿಗೆ. ಈ ಡೇ ಔಟ್ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇದೇ ಥರನ ಇನ್ನಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡ್ಕೋತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಈಗ ಇರಲಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.